ಸರ್ಗೆ ಏನು ಹೇಳೋದಕ್ಕೆ ಬಯಸ್ತೀರಾ ಅಂದರೆ ಕೊನೆ ಸೀಸನ್ ಇದು ಅವರಿಗೆ? ಸುದೀಪ್ ಸರ್ ಅವರು ನನ್ನ ಬಗ್ಗೆ ಆಡ್ತಿದ್ದಂಥ ಒಳ್ಳೆ ಮಾತುಗಳಾಗಿರ್ಬೋದು, ಆ್ಯಂಡ್ ಅವ್ರು ನನಗೆ ಮೋಟಿವೇಟ್ ಮಾಡ್ತಿದ್ದಂಥ ರೀತಿ ಆಗಿರ್ಬೋದು, ಆ್ಯಂಡ್ ನಾವು ಎಲ್ಲಿ ಕರೆಕ್ಟ್ ಮಾಡ್ಕೋಬೋದು ಅಂತ ಅವ್ರು ಪ್ರತಿ ವಾರ ಬಂದು ನಮ್ಗೆ ಹೇಳ್ತಿದ್ದೇನೆ ನಮಗೆ ಕರೆಕ್ಟ್ ಮಾಡ್ಕೊಳಕ್ಕೆ ಈಸಿ ಆಯಿತು. ಆ್ಯಂಡ್ ನನ್ನಲ್ಲಿ ಒಂದು ಧೈರ್ಯ, ಅಂದರೆ ನನಗೆ ಧೈರ್ಯ ತುಂಬಿತು. ಆ್ಯಂಡ್ ನಾನು ಇದು ಬಿಗ್ ಬಾಸ್ ಅಂದರೆ ಬರೀ ಟಾಸ್ಕ್ ಅಲ್ಲ, ಪರ್ಸ್ನಾಲಿಟಿ ಕೂಡ ಅಂತ ಹೇಳಿ ಅವ್ರು ಹೇಳ್ದಾಗ್ಲೇ ನನಗೆ ಅಂತೇಳಿ ಅನಿಸಿದ್ದು. ಆ್ಯಂಡ್ ಎಷ್ಟೋ ಸಲ ಅವ್ರು ನನಗೆ ಅಂದರೆ ನನ್ನ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡಕ್ಕೆ ನೋಡಿದ್ದಾರೆ. ಸೊ ಅದೆಲ್ಲದಕ್ಕೂ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅವ್ರು ಹೇಳಿದ ಮಾತುಗಳೇ ನನ್ನನ್ನು ಫಿನಾಲೆವರೆಗೂ ಕರ್ಕೊಂಡು ಬಂದಿರೋದು. ನೀವೇ ಮನೆಗೆ ಆಧಾರ. ಸೊ ನೀವು 4 ತಿಂಗಳು ಒಳಗಡೆ ಇದ್ರಿ, ಯಾವ ಥರ ಮ್ಯಾನೇಜ್ ಮಾಡಿದ್ರಿ ಫೈನಾನ್ಷಿಯಲಿ ಮನೆದು ಎಲ್ಲ, ಅಂದರೆ ನಡೆಸೋದಕ್ಕೆ, ಮನೆ ನಡೆಸೋದಕ್ಕೆ ಕಷ್ಟ ಆಯ್ತಾ? ಮನೆಗೆ ನಾನೇ ಆಧಾರ ಅನ್ನೋ ಥರ ಎಲ್ಲ ಏನೂ ಇಲ್ಲ. ನಮ್ಮ ಅಪ್ಪ ಅಮ್ಮ ಇಬ್ರು ಅಂದರೆ ದೇ ಬೋತ್ ಆರ್ ವರ್ಕಿಂಗ್, ಆ ಥರ ಎಲ್ಲ ಏನೂ ಇಲ್ಲ. ಹಾಗೆ ನಾನು ಒಬ್ಳೆ ಆಧಾರ ಅನ್ನೋ ಥರ ಎಲ್ಲ ಏನೂ ಇಲ್ಲ. ನನ್ಗೆ ನೀವು ನಂಬ್ತಿರೋ ಬಿಡ್ತೀರೋ, ನಮ್ಮ ಅಪ್ಪ ಅಮ್ಮ ಇವತ್ತಿನವರೆಗೂ ನಿನ್ನ ಪೇಮೆಂಟ್ ಎಷ್ಟು ಅಂತಲೂ ನನ್ನ ಹತ್ರ ಕೇಳಿಲ್ಲ. ಅವ್ರು ನನ್ನ ಮೇಲೆ ಏನಕ್ಕೂ ಡಿಪೆಂಡ್ ಆಗಿಲ್ಲ. ಅಮ್ಮ ಈಗಲೂ ಸ್ಕೂಲ್ಗೆ ಹೋಗ್ತಾರೆ. ಸೊ ಅಂದರೆ ಯಾರು ನನ್ನ ಮೇಲೆ ಏನು ಡಿಪೆಂಡ್ ಆಗಿಲ್ಲ. ಅವ್ರು ಇವತ್ತಿನವರೆಗೂ ನೀನು ಎಷ್ಟು ದುಡಿತೀಯಾ, ಎಷ್ಟು ನಿನ್ನ ಪೇಮೆಂಟು ಅಂತಲೂ ಕೇಳಿಲ್ಲ. ಸೊ ಆ ಥರ ಅವರು ನನ್ನಿಂದ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ ಇಲ್ಲಿವರೆಗೂ. ನಾನು ಸುಳ್ಳು ಹೇಳ್ಬಾರ್ದು, ಇವತ್ತಿನವರೆಗೂ ನಮ್ಮ ಅಪ್ಪ ಅಮ್ಮ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಬಟ್ ನನಗಿರೋದೇನು ಅಂತಂದರೆ, ಅವ್ರು ಎಷ್ಟು ವರ್ಷ ದುಡಿಬೋದು ಇದೇ ಥರ ಅಲ್ವಾ? ಒಂದು ಏಜ್ ಅದಾದ್ಮೇಲೆ ಅವ್ರ ಮನೇಲಿ ಇರ್ಬೇಕಾಗುತ್ತಲ್ವಾ? ಆ ಮನೇಲಿ ಅವ್ರು ಇದ್ದಾಗ ಅವಾಗ ನಾನೇ ನೋಡ್ಕೋಬೇಕು ಅವ್ರನ್ನ. ಸೊ ಅದಕ್ಕೇನ್ ಬೇಕು, ಈಗ್ಲಿಂದ ನಾನು ರೆಡಿ ಇಟ್ಕೋತಾ ಇದೀನಿ ಅದನ್ನೆಲ್ಲ ಅಷ್ಟೇ. ಸ್ಟ್ರಾಂಗ್ ಆಗಿರ್ಬೇಕು. ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು. ಮೊದಲನೇದಾಗಿ ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು, ಇಂಡಿಪೆಂಡೆಂಟ್ ಆಗಿರ್ಬೇಕು. ಅಂಡ್ ಎಲ್ರೂ ದುಡಿಲೇಬೇಕು, ದುಡಿದೇ ಮನೇಲಿ ಇರಬಾರ್ದು, ಎಲ್ಲರೂ ದುಡಿಬೇಕು. ಆಮೇಲೆ ಬಂದಿದ್ದ ದುಡ್ಡನ್ನ ವೇಸ್ಟ್ ಮಾಡಬಾರ್ದು. ಈಗ ಚೆನ್ನಾಗಿರ್ತೀವಿ ತಾತ್ಕಾಲಿಕವಾಗಿ, ಅಂದ್ರೆ ಈಗ ಈ ಪ್ರೆಸೆಂಟ್ ಸಿಚುಯೇಷನ್ ನಾವು ಚೆನ್ನಾಗಿರ್ತೀವಿ. ಫ್ಯೂಚರ್ ಡೇಸ್ ಅಲ್ಲಿ ಯಾವ ಟೈಮಲ್ಲಿ ಏನಾಗ್ಬೋದೋ, ಏನ್ ಕತೆನೋ, ಯಾವ್ದೋ ಹೆಲ್ತ್ ಇಶ್ಯೂಸ್ ಆಗ್ಬೋದು, ಇಲ್ಲ ಬೇರೆ ಇನ್ನೇನೋ ಒಂದು ಪ್ರಾಬ್ಲಮ್ ಅರೈಸ್ ಆಗ್ಬೋದು. ಆ ಸಮಯದಲ್ಲಿ ನಾವ್ ಇನ್ನೊಬ್ರ ಹತ್ರ ಕೇಳೋ ತರ ಇರಬಾರ್ದು. ಸೊ ನಮ್ಮ ಹತ್ರ ಇದೆ ದುಡ್ಡು, ಆಪತ್ಕಾಲಕ್ಕೆ ನಮ್ಮ ಹತ್ರ ಇದೆ ಅನ್ನೋ ತರ ಇರ್ಬೇಕೆ ಹೊರತು ಒಬ್ರ ಹತ್ರ ನಾವ್ ಹಿಂಗ್ ಬೇಡ ತರ ಇರಬಾರ್ದು. ಯಾವತ್ತೂ ಮುಂದೆ ಅಂದ್ರೆ ದೂರಾಲೋಚನೆ ಇರಬೇಕು. ಅಂದ್ರೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ಸೇವಿಂಗ್ಸ್ ಮಾಡಬೇಕು. ಈಗ ದುಡ್ಡು ಬಂತು ಅಂತ ಸಿಕ್ಕಿದ ತಕ್ಷಣ ಉಡಾಯಿಸ್ಬಿಡೋದು, ಮಜಾ ಮಾಡೋದು, ಇದನ್ನ ಮಾಡಬಾರ್ದು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈಫು ಸ್ವರ್ಗದಂತೆ ಇರಲಿ, ಇನ್ನು ಮುಂದೆ ಸಾಕಷ್ಟು ಅವಕಾಶಗಳು ಬರಲಿ, ಮತ್ತು ನೀವು ಹೇಗೆ ಅಂದ್ಕೊಂಡಿದ್ದೀರೋ ಹುಡುಗ ಅದೇ ಥರ ಸಿಗಲಿ ನಿಮಗೆ ಅಂತ ನಾನು ಕೂಡ ಆಶಿಸ್ತೀನಿ. ಒಳ್ಳೇದಾಗಲಿ ಮೋಕ್ಷಿತಾ ಅವರೇ, ಸ್ವಾಭಿಮಾನಿ ಮೋಕ್ಷಿತಾ. ಥ್ಯಾಂಕ್ ಯು ಸೋ ಮಚ್. ಮನೆಗೆ ಬಂದು ಇಂಟರ್ವ್ಯೂ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವೆಲ್ಲರೂ ನನಗೆ ಕಾನ್ಸ್ಟೆಂಟ್ ಸಪೋರ್ಟ್ ಕೊಟ್ಟಿರೋದಕ್ಕೆ ನಾನು ಇಲ್ಲಿವರೆಗೂ ಬರೋಕ್ಕಾಗಿದ್ದು. ನಿಮ್ಮೆಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಇಡೀ ಕರ್ನಾಟಕ ಜನತೆಗೆ ನಿಮ್ಮ ಪ್ರೀತಿಯ ಮೋಕ್ಷಿತಾ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಎಲ್ಲೂ ಯಾವ ಟೈಮಲ್ಲೂ ನನ್ನನ್ನು ಬಿಟ್ಕೊಡದೆ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಒಳ್ಳೆತನನೇ ನಿಮ್ಮನ್ನು ಕಾಪಾಡಿದೆ ಅಷ್ಟೇ, ಬೇರೆ ಏನಿಲ್ಲ. ಸೊ ನೋಡಿದ್ರಲ್ಲ, ಇದಿಷ್ಟು ಸ್ವಾಭಿಮಾನಿ ಮೋಕ್ಷಿತಾ ಅವರ ಮಾತು. ಕ್ಯಾಮರಾ ಪರ್ಸನ್ ಜಗನ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.